ಮಾಡ್ಬೋದು ಸರ್. ಆದರೆ ಒಂದು ನೆನಪಿಟ್ಕೊಡ್ರಿ, ತ್ಯಾಜ್ಯಗಳಿರಲಾರ್ದ ಯಾವುದು ಪ್ರಯೋಗಕ್ಕೆ ಹೋಗ್ಬೇಡ್ರಿ. ಭೂಮಿಗೆ ತ್ಯಾಜ್ಯ ಕೊಡಲೇಬೇಕು. ಏಕದಳ ಮತ್ತು ದ್ವಿದಳ 70-30 ಅನುಪಾತದಲ್ಲಿ ಭೂಮಿ ಒಳಗೆ ತ್ಯಾಜ್ಯ ಇರಬೇಕು, ವೈವಿಧ್ಯತೆ ಹೆಚ್ಚಿರಬೇಕು. ಅಂದಾಗ ಮಾತ್ರ ಇವು ಕೆಲಸ ಮಾಡ್ತಾವು. ಈಗ ನೋಡೋದ ಪ್ರಕಾರ ತೆಂಗಿನ ಗಿಡ ನಾವು ಏನೇ ಮೇಂಟೈನ್ ಮಾಡಿದ್ರು, ನನ್ನ ಇದ್ರ ಪ್ರಕಾರ ರೀ, ನಾ 14 ವರ್ಷದ ಲೆಕ್ಕ ನೋಡಿದಂದರೆ 100ರಿಂದ 150 ಕಾಯಿ ಮಿನಿಮಮ್ ರೀ. 100ರಿಂದ 120, 130 ಕನಿಷ್ಠ ಬರ್ತಾವ್ರಿ ಅವು ಕಾಯಿ. ಸೈಜ್ ಚೆನ್ನಾಗಿ ಬರ್ತಾ, ಕಾಯಿ ಚೆನ್ನಾಗಿ ಬರ್ತಾ. ಇದು ಅರಸಿಕೆರೆ ಟಾಲ್ ಸರ್, ಅದು ಅರಸಿಕೆರೆ ಟಾಲ್. ಅದು ಇವು ಮುಂದಿರೋ ಹೈಬ್ರಿಡ್ ಸರ್, ಇವು ಅವು ಬರ್ತಾವ್ರಿ ಅಂತ ನಾನು. ಹಾಂ ಬರ್ತಾವ್ರಿ, ಕೊಡ್ಬೋದು ಸರ್. ಇದನ್ನ ತೆಂಗಿಗೆ ಮಾತ್ರ ಚೆನ್ನಾಗಿ ಕೊಡ್ಬೋದು ರೀ ಇದನ್ನ ಅಂತ. ಇವು ನಾನು ಕೇಳಿದ್ರೆ ಇದು ಪೊಟ್ಯಾಶ್ ಅಂತ ಒಂದೇ ಏನು ಇರಾಗಿಲ್ಲ ರೀ ಇದ್ರಾಗ. ಆಲ್ಮೋಸ್ಟ್ ಆಲ್ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತಾವ್ರಿ ರೀ. ಜಾಸ್ತಿ ಪೊಟ್ಯಾಶ್ ಐತಿ ಅಂತ ಹೇಳ್ಬೋದು ಸರ್. ಇದನ್ನ ಬಿಲ್ಪತ್ರಿಕಾ ಇದು ಹಾಕಿರ್ತೀನಿ ರೀ, ಒಂದು 8-10 kg ಅದನ್ನು ಹಾಕ್ಕೊಂಡಿರ್ತೀನಿ ರೀ. ಆಮೇಲೆ ಇದನ್ನು ಇಲ್ಲಿ ಬಾಳೆದು ಇದನ್ನು ಕಟ್ ಮಾಡ್ಕೊಂಡಿರ್ತೀನಿ ಸರ. ನನ್ನ ಹತ್ರ ಈ ಥರ ಗೋಕೃಪಾಮೃತ ಅವು ಇದ್ರೆ ಅವನ್ನ ಹಾಕ್ಕೊಂಡಿರ್ತೀನಿ ರೀ. ಈಗ ನನ್ನ ಹತ್ರ OWDC ಇದು ಇತ್ತು ರೀ, ಇದನ್ನು ಅಂಥವೆಲ್ಲ ಹಾಕ್ಕೊಂಡು ಇದನ್ನು ಹಾಕಿದ್ವಿ ಏನಪ್ಪ ಅಂದ್ರೆ ಸರ 40 ದಿವಸ ಇರ್ತೀರಿ ಅದು ಕಂಪ್ಲೀಟ್ ಆಗೋದಕ್ಕೆ. ಈ ಥರ ಒಂದು ಲಿಕ್ವಿಡ್ ಸಿಗುತ್ತೆ ರೀ, ಅದು ನಾವು ಹಾಕ್ಬೋದು. ನಾ ತೆಂಗಿನ ಗಿಡಕ್ಕೆ ಯೂಸ್ ಮಾಡ್ಕೋತೀನಿ ರೀ ಇದನ್ನು ನಾನು. ನೀರು ಹಾಕ್ಬೋದು. ದೊಡ್ಡ ತೆಂಗಿನ ಗಿಡಕ್ಕೆ ಡೈರೆಕ್ಟ್ ಕೊಟ್ಟರು ತಪ್ಪಿಲ್ಲ. ಇದನ್ನು ನಮ್ಮ ಈ ಗಿಡಕ್ಕೆ ಸರ ಹೇಳ್ತಿಲ್ಲ ಸರ, ಇದನ್ನು ನೀವು ಸಣ್ಣ ಗಿಡ ಇದ್ದ ಸ್ವಲ್ಪ ನೀರು ಕೊಡ್ಬೋದು. ಈ ರಾಸಾಯನಿಕ ಕೃಷಿಗೆ ಸರಿಸಮಾನವಾಗಿ ನಮ್ಗೆ ಏನಾರ ಈಲ್ಡ್ ಬೇಕು ಅಂದ್ರೆ ಇದನ್ನು ಬಳಕೆ ಮಾಡ್ಕೋಬೋದು ಸರ್. ನನಗೆ ಹೆಚ್ಚು ಬೇಕಪ್ಪ ಈಲ್ಡು, ನಾನು ಪುಕವೋಕ ಸರ್ ಪದ್ಧತಿ ಮಾಡಿದ ಮೇಲೆ ಕೂಡ ಇದು ಬಳಸ್ಕೊಂಡ್ರು ತಪ್ಪಲ್ಲ. ಪುಕವೋಕ ಅವ್ರ ಪದ್ಧತಿಗೆ ಬಂದು ನನಗೆ ಒಂದು ವಿಷಯ ಗೊತ್ತಾಗಿದ್ದು ಏನಂದ್ರೆ, ಭೂಮಿಯಲ್ಲಿ ಹೆಚ್ಚು ವೈವಿಧ್ಯತೆ ಇದ್ದಾಗ, ಮಲ್ಚಿಂಗ್ ಹೆಚ್ಚಾದಾಗ, ಭೂಮಿನ ಮುಚ್ಕೊಂತ ಹೋದಾಗ, ಭೂಮಿ ಒಳಗೆ ನಿರಂತರವಾದ ಸ್ಥಳೀಯ ಬೆಳೆಗಳನ್ನು ಹೆಚ್ಚು ಇಟ್ಟು ನಾವು ಯಾವುದೇ ಬಹುವಾರ್ಷಿಕಗಳನ್ನು ಬೆಳ್ಕೋತ ಹೋದಾಗ ರೀ ನನಗೆ ಆದ ಅನುಭವ ಸರ, ಇದ್ರದ್ದು ಯಾವುದ್ರ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತು. ಸಂಶೋಧನೆ ಅನ್ನೋದು ನಿರಂತರ ನಡೆದೈತಿ, ಅಂತ್ಯ ಆಗಿಲ್ಲ. ಪ್ರಕೃತಿಯ ಮೂಲಭೂತ ರಹಸ್ಯ ಮನುಷ್ಯನ ಕೈಗೆ ಸಿಕ್ಕಿಲ್ಲ ಅಂತಂದು ಹೇಳ್ತಾರೆ ಸರ. ನನಗೆ ಅದು ಭಾಳ ಸತ್ಯ ಆಗಿ ನಾನು 2 ವರ್ಷದಿಂದನೂ ಉಳಿಮೆ ಕೈ ಬಿಟ್ಟಾಗ ನನಗೆ ರೋಗನೂ ಐತಿ, ಅದ್ರಾಗ ರೋಗನೂ ಐತಿ, ನನಗೆ ಬೇಕಾದಂಥ ಇಳುವರಿನೂ ಬರೋಕತ್ತೈತಿ, ವೈವಿಧ್ಯತೆ ಕಾಣಕತ್ತೈತಿ ಸರ್ ಅದ್ರಾಗ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಕಡಿಮೆ ಸರ. ನಾನು ಒಣ ಬೇಸಾಯದಲ್ಲಿ ಇದನ್ನು ಕೊಡ್ಬೋದು, ಯಾರಿಗಾರ ಬೇಕಂದ ಕೊಡ್ಬೋದು. ಅಥವಾ ನಾನು ಆಲ್ಮೋಸ್ಟ್ ಆಲ್ ಏನು ಮಾಡ್ತೀನಿ, ಇಲ್ಲಿ ನನಗೆ ಸರಳ ಇರೋದ್ರಿಂದ ಡ್ರಿಪ್ ಹಚ್ಚಿ ಕೊಟ್ಟು ಬಿಡ್ತೀನಿ ಸರ್ ನಾನು. ಆಮೇಲೆ ಫಂಗಸ್ ಅಂತಂದು ಏನಿರ್ತದೆ ಸರ್, ಆಲ್ಮೋಸ್ಟ್ ಆಲ್ ಹುಳಿ ಮಜ್ಜಿಗೆಲಿಂದ ಭಾಳ ಅನುಕೂಲತೆ ಐತಿ. ಹುಳಿ ಮಜ್ಜಿಗೆನ ಮೇನು. ಇದ್ರೊಳಗೆ ತಾಮ್ರದೊಳಗಿಟ್ಟು ಅಥವಾ ನಾವು ಗೋಮೂತ್ರ ಹಾಕಿ ಸ್ಪ್ರೇ ಮಾಡ್ಬೋದು. ಭಾಳ ಗ್ರೋತ್ ಪ್ರಮೋಟರ್ ಆಗಿನೂ ಕೆಲಸ ಮಾಡುತ್ತಾ. ನಾವು ಅದ್ಭುತವಾಗಿ ಕೇವಲ ಅದು ಗ್ರೋತ್ ಪ್ರಮೋಟರ್ ಆಗಿನೂ ವರ್ಕ್ ಮಾಡುತ್ತಾ. ಅದ್ರ ಜೊತೆಗೆ ನಾವು ಶಿಲೀಂಧ್ರನಾಶಕ ಆಗಿನೂ ಕೆಲಸ ಮಾಡುತ್ತೆ ಸರ್. ಅದು 4 ದಿವಸ ಬಿಟ್ಟು ಮತ್ತೊಮ್ಮೆ ಹೊಡೆದ್ರೂ ಚಿಂತೆ ಇಲ್ಲ, ಒಂದೇ ಹೇಟಿಗೆ ಕೊಡೋಕೆ ಹೋಗ್ಬಾರ್ದು ಇದ್ರದ್ರೊಳಗೆ. ಗಿಡ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸರ್. ಸ್ವಲ್ಪ ನೋಡ್ಕೊಂತ ಹೋದ್ವಿ ಏನಪ್ಪ ಅಂದ್ರೆ, ಈಗ ನಾ ಲಿಂಬಿಗೆಲ್ಲ ಸ್ವಲ್ಪ ಹೆಚ್ಚಿಗೆ ಕೊಡ್ತೀನಿ ರೀ, ನನಗೇನೂ ಆಗೋಲ್ಲ. ಅದು ಗಿಡ ದೊಡ್ಡವಿರೋದ್ರಿಂದ ಏನೂ ಆಗೋಲ್ಲ. ಬಟ್ ಅದೇ ಥರನ ನಾವು ಇದಕ್ಕೆ ಕೊಡೋಕೆ ಹೋಗ್ಬಾರ್ದು. ಅನ್ನೋ ಗಿಡದ ಬೆಳವಣಿಗೆ, ವಯಸ್ಸು ಅದನ್ನ ಆಧಾರವಾಗಿ ಇಟ್ಕೊಂಡು ಗೋಮೂತ್ರ, ಹುಳಿ ಮಜ್ಜಿಗೆನ ಕೊಡ್ಬೋದು ಸರ ಅಂತ. ಗೋಮೂತ್ರನ ನಾನು ಸುಮಾರು ಒಂದು 6 ತಿಂಗಳದ್ದು ಗೋಮೂತ್ರ ಇದು ನಾನು ಬಳಕೆ ಮಾಡ್ಕೊಳ್ತಿರ್ತೀನಿ. ಜೀವಾಮೃತಕ್ಕೆಲ್ಲ ಬಳಕೆ ಮಾಡ್ಕೊಳ್ತಾ ಇರ್ತೀನಿ. ಅದಾದಮೇಲೆ ನೇರವಾಗಿಯೂ ಸ್ವಲ್ಪ ನಾನು 1 ಲೀಟ್ರು, 2 ಲೀಟ್ರು, 3 ಲೀಟ್ರು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಒಂದೊಂದು ಸರಿ ದೊಡ್ಡ ಗಿಡ, ಲಿಂಬಿ ಗಿಡ ಅವೆಲ್ಲ ಇದಾವಲ್ಲ, ಅವಕ್ಕೆ ನಾನು 1 ಲೀಟ್ರನ್ನ ತೊಗೊಂಡು 4 ಲೀಟ್ರು, 5 ಲೀಟ್ರ್ ನೀರು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ಕೊತಿರ್ತೀನಿ. ಹಾಗಾಗಿ ಸ್ಪ್ರೇನೂ ಮಾಡ್ತೀನಿ ಸರ. ಆಲ್ಮೋಸ್ಟ್ ಆಲ್ ಸ್ಪ್ರೇ ಕಡಿಮೆ ಸರ್. ನಾನು ಡ್ರಂಚಿಂಗೇ ಜಾಸ್ತಿ ಮಾಡ್ತೀನಿ. ಹಂಗಾಗಿ ಇದನ್ನು ಪ್ರತ್ಯೇಕವಾಗಿ ನಾನು ಸಂರಕ್ಷಣೆ ಮಾಡ್ಕೊಂಡಿರ್ತೀನಿ ರೀ. ಬೇಕಂದಾಗ ಇದು ಪ್ರತಿಯೊಂದಕ್ಕೂ ಬೇಕು, ಜೀವಾಮೃತಕ್ಕೂ ಬೇಕು. ಏನೇ ಮಾಡ್ಬೇಕಂದ್ರೂ ನಾವು ಸಾವಯವ ಪದ್ಧತಿಯಲ್ಲಿ ಏನಾದರೂ ಒಂದು ಮಾಡಬೇಕು ದ್ರವ ರೂಪದಾಗ ಅಂದ್ರೆ ಇದು ಬೇಕು. ಹಂಗಾಗಿ ಇದನ್ನ ಇಟ್ಕೊಂಡಿರ್ತೀನಿ ಸರ್. ಇದು ಆಮೇಲೆ ಇದು ಹುಳಿ ಮಜ್ಜಿಗೆ ಸರ್. ಇದು ಕೂಡ ಹುಳಿ ಮಜ್ಜಿಗೆ. ನನ್ನ ಹತ್ರ ಹುಳಿ ಮಜ್ಜಿಗೆ ಕಡಿಮೆ ಇರುತ್ತೆ. ನಾನೇನು ಮಾಡೀನಿ, ಊರಾಗ ಯಾರ ಹತ್ರ ಇರಲಿ, ನಮಗೆ ಸುಮಾರು ಜನ ಅದ ರೀ, ನಾನು ತೊಗೊಂಬಂದು ಇಟ್ಕೊಂಡಿರ್ತೀನಿ. ಇದು ಹುಳಿ ಮಜ್ಜಿಗೆ. ಇದನ್ನು ಕೂಡ ನಾನು ಹೆಚ್ಚು ಶಿಲೀಂಧ್ರನಾಶಕ ಆಗಿ ಬಳಕೆ ಮಾಡ್ಕೊಳ್ತಿರ್ತೀನಿ ರೀ. ಇಲ್ಲಿ 1 HP ಮೋಟ್ರ್ ಐತೆ ಸರ. ಇಲ್ಲಿ ಇದು ಡ್ರಿಪ್ಪಿಗೆ 1 HP ಮೋಟ್ರೇ ಇಡ್ತೀನಿ ರೀ. ಇಲ್ಲಿ ಇದಕ್ಕೆ ನೀರು ಸ್ಟಾಕ್ ಮಾಡ್ಕೋತೀನಿ. ನನಗೆ ನನ್ನ ಫ್ರೆಂಡ್ಸು ತುಂಬ ಜನ ರೈತರು ಇರೋದ್ರಿಂದ ಭಾಳ ಕೊಡ್ತಾರೆ. ಒಮ್ಮೆ ಕೊಟ್ಟು ಕಳಿಸಿದ್ನಪ್ಪ ಅಂದ್ರೆ 20 ಲೀಟ್ರ್ ಕೊಡ್ತಾರೆ.
ಅದನ್ನೇನು ಮಾಡ್ತಾರಂದ್ರೆ ಕೆಲವು ಟೈಮ್ನಾಗ ಹೋಗಿ ತೊಗೊಂಡೋಗಿ ಹಾಕೋಕ್ಕಾಗ್ದಿರಾಗಲ್ಲ ಸರ್. ಅದನ್ನು ಆಲ್ಮೋಸ್ಟ್ ಆಲ್ ಈ ಥರ ಇಟ್ಟಿರ್ತೀನಿ, ಇಲ್ಲ ಈ ತಾಮ್ರ ಕೊಡದಾಗ ಹಿಂಗೆ ಇಟ್ಕೊಂಡಿರ್ತೀನಿ. ಇದು ನಿರಂತರವಾಗಿರುತ್ತೆ. ಇದನ್ನೇನು ಮಾಡ್ತೀನಿ ಅಂದ್ರೆ 1 ಲೀಟ್ರ್ ತೊಗೊತೀನಿ ಇದ್ರಾಗ. ಅದು ಸುಮಾರು ದಿವಸದಿಂದನೂ ಐತಿರಿ ಇದ್ರಾಗ. ಇದನ್ನೇನು ಮಾಡ್ತೀನಿ, ನನಗೆ ಸ್ಪ್ರೇ ಮಾಡೋಕೆ ಆಗಾಗಲ್ಲ, ಒಬ್ಬನೇ ಇರೋದ್ರಿಂದ ಇದ್ರಾಗ 1 ಲೀಟ್ರು ಇದ್ರ ಜೊತೆಗೆ ಹಾಕಿ ಇದಕ್ಕೆ ಇದು ಹುಳಿ ಮಜ್ಜಿಗೆ, ಇದು ಹುಳಿ ಮಜ್ಜಿಗೆ, ಅದು ಹುಳಿ ಮಜ್ಜಿಗೆ, ನೀರು ಹೇಗೆ ಬೇಕೋ ಅಷ್ಟು ನಿರಂತರವಾಗಿ ಡ್ರಿಪ್ ಶುರು ಇದ್ದಾಗ ಕೊಟ್ಬಿಡ್ತೀನಿ ಸರ್. ಅದನ್ನ ಶಿಲೇಂಧ್ರ ನಾಶಕ ಆಗಿ ಅದನ್ನು ನಾನು ನಿರಂತರವಾಗಿ ಬಳಕೆ ಮಾಡ್ಕೊಳ್ತೀನಿ. ಇದನ್ನೊಂದು ರೀ. ಆಮೇಲೆ ಫ್ರೆಶ್ ಆದ ಮಜ್ಜಿಗೆ ಬೇಕು ಅನ್ನಪ್ಪ ಅಂದ್ರೆ ಅಥವಾ ಈ ಗೋಕೃಪಾಮೃತ ಇದಕ್ಕೆ ನಾನು ಬಳಕೆ ಮಾಡ್ಕೊಂಡಿರ್ತೀನಿ ಸರ್. ಇದನ್ನ ಅಂತ ಹೆಚ್ಚು ಶಿಲೇಂಧ್ರ ನಾಶಕ ಆಗಿ ಇದನ್ನು ಬಳಕೆ ಮಾಡ್ಕೊಳ್ಳೋ ಸರ್. ಇದು ಕೂಡ ಸೇಮ್ ಹಂಗೆ ಇದು. ಇಲ್ಲೇನೈತಲ್ಲ ಸರ್, ಇದನ್ನು ಸ್ಪ್ರೇ ಮಾಡಬೇಕು ಅನ್ನಪ್ಪ ಅಂದ್ರೆ ಈ ಥರ ನೀವು ಸ್ಟಾಕ್ ಇಟ್ಟು ಮಾಡ್ಕೋಬೋದು ಸರ್. ಇದು ಹೆಚ್ಚು ಸ್ಪ್ರೇ ಮಾಡೋದಕ್ಕೆ. ಆಮೇಲೆ ಫಂಗಸ್ ಅಂತಂದು ಏನಿರ್ತದೆ ಸರ್, ಆಲ್ಮೋಸ್ಟ್ ಆಲ್ ಹುಳಿ ಮಜ್ಜಿಗೆಲಿಂದ ಭಾಳ ಅನುಕೂಲತೆ ಐತಿ. ಹುಳಿ ಮಜ್ಜಿಗೆನ ಮೇನು. ಇದ್ರೊಳಗೆ ತಾಮ್ರದೊಳಗಿಟ್ಟು ಅಥವಾ ನಾವು ಗೋಮೂತ್ರ ಹಾಕಿ ಸ್ಪ್ರೇ ಮಾಡ್ಬೋದು. ಭಾಳ ಗ್ರೋತ್ ಪ್ರಮೋಟರ್ ಆಗಿನೂ ಕೆಲಸ ಮಾಡುತ್ತಾ. ನಾವು ಅದ್ಭುತವಾಗಿ ಕೇವಲ ಅದು ಗ್ರೋತ್ ಪ್ರಮೋಟರ್ ಆಗಿನೂ ವರ್ಕ್ ಮಾಡುತ್ತಾ. ಅದ್ರ ಜೊತೆಗೆ ನಾವು ಶಿಲೇಂಧ್ರ ನಾಶಕ ಆಗಿನೂ ಕೆಲಸ ಮಾಡುತ್ತೆ ಸರ್. ಅದು ಹೌದು ರೀ ಜವಾರಿ ಹಸುನೇ ಬೇಕು. ನಾನು ಸುಮಾರು ನಾನೀಗ 1.5 ವರ್ಷದಿಂದ ಆಕಳ ಮಾಡಿದ್ದೀನಿ ಸರ್. ಆಕಳ ಇದ್ದಿದ್ದಿಲ್ಲ ನನ್ನ ಹತ್ರ. ಇದೇ ಥರನ ಭಾಳ ಇವತ್ತಿನ ಹತ್ರ ಭಾಳ ಅದಾವ್ರಿ. ತೊಗೊಂಬಂದು ಹಾಕೀನಿ ರೀ. ಬಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಪ್ರಮಾಣ ಕಡಿಮೆ ಅದು. ಇದ್ರದ್ದು ಸಗಣಿ ಆಯ್ತು, ಇದು ಆಯ್ತು. ಬಟ್ ಇದ್ರದ್ದು ಎಫೆಕ್ಟ್ ಜಾಸ್ತಿ ಆಗುತ್ತೆ ರೀ. ಇಮ್ಮಿಡಿಯೇಟಾಗಿ ನಾವು ಕಾಣ್ಬೋದು. 1 ತಿಂಗಳನೋ 1.5 ತಿಂಗಳನೋ ನಿರಂತರವಾಗಿ ನಾವು 10 ದಿವ್ಸಕ್ಕೆ 8 ದಿವ್ಸಕ್ಕೆ ನಾವು ಕೊಟ್ಟಿವಿ. ಸ್ವಲ್ಪ ಹೊಡಿತಾ ಹೆಚ್ಚು ಹೊಡೆದ್ರೆ ಅಂದ್ರೆ ಕೂಡ ಸುಟ್ಟೋಗೋ ಚಾನ್ಸ್ ಇರುತ್ತೆ ರೀ ಅದು. ಎಸ್ಪೆಷಲಿ ಗೋಮೂತ್ರ. ನೀವು ಜವಾರಿ ಆಕಳದ ಗೋಮೂತ್ರದ ಬಗ್ಗೆ ಮಾತ್ರ ಅಷ್ಟು ಸುಲಭ ಅಂದ್ಕೊಂಡಂತಾಗಿಲ್ಲ ರೀ, ಕೆಲಸ ಮಾಡತ್ತೆ ರೀ. ಬಟ್ ಈ ಥರ ಜರ್ಸಿದು ಸ್ವಲ್ಪ ನಾನು ಪೂರ್ತಿ ಇಲ್ಲ ಅಂತ ಹೇಳೋಲ್ಲ, ಬಟ್ ಅದು ಸ್ವಲ್ಪ ಪ್ರಮಾಣ ಎಫೆಕ್ಟ್ ಕಡಿಮೆ ಸರ್. ಅದು ಅಂತಂದು ಮಾಡ್ಬೋದು ರೀ, ಅವಶ್ಯವಾಗಿ ಮಾಡ್ಬೋದು. ಈ ಪ್ರಕಾರ ನಾನು ಸಂರಕ್ಷಣೆ ಮಾಡಕತ್ತೀನಿ ರೀ. ಎಷ್ಟು ವರ್ಷ ಲೇಟ್ ಆಗುತ್ತೋ ಅಷ್ಟು ಒಳ್ಳೆಯದ್ರ. ಅದು ವರ್ಷದ ಲೆಕ್ಕ ಹೇಳ್ತಾರೆ ರೀ ಅವರು. ಗೋಮೂತ್ರ ಹುಳಿ ಮಜ್ಜಿಗೆ ಎಷ್ಟು ವರ್ಷ ಆದರೂ ಏನು ತೊಂದರೆ ಇಲ್ಲ ಅಂತ ಸರ್. ಇದನ್ನು ನಾನು 1 ವರ್ಷ ದಾಟಿದ ಮೇಲೆ ಅವ್ರು ಹೇಳೋ ಪ್ರಕಾರ 1 ಲೀಟ್ರ್ ಬರಲ್ಲ ಸರಿ, 100 ಲೀಟ್ರಿಗೆ. ಅಥವಾ ನೋಡಿರಿ ನೀವು ಫಸ್ಟ್ ಸ್ಪ್ರೇ ಕೊಡ್ರಿ, ಕಡಿಮೆ ಕೊಟ್ಕೊಂತ ಹೋಗ್ರಿ. ಗೋಮೂತ್ರನೂ ಅಷ್ಟೇ ರೀ, ಎಷ್ಟು ಹಳೇದಾಗುತ್ತೋ ಕಡಿಮೆ ಕೊಟ್ಕೊಂತ ಹೋಗ್ರಿ. ಗಿಡ ದೊಡ್ಡವಿದ್ದು ಅಂದರೆ ಹೆಚ್ಚಿಗೆ ಕೊಡ್ರಿ. ಬೆಳವಣಿಗೆ ಕಡಿಮೆ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡ್ರಿ. ಆಮೇಲೆ ಬಿಸಿಲು ಅದನ್ನೆಲ್ಲ ವಾತಾವರಣ ನೋಡ್ಕೊಂಡು ಕೊಡ್ರಿ. ನಾವು ಹೆಚ್ಚಿಗೆ ಕೊಟ್ಟಿವಿ ಅಂದ್ರೆ ಸುಡೋ ಚಾನ್ಸಸ್ ಹೆಚ್ಚಿರುತ್ತೆ ಸರ್. ಗೋಮೂತ್ರ ಹಾಕಿದಾಗ ಮಾತ್ರ ನಾವು ಕೆಮಿಕಲ್ ಲೆಕ್ಕಾಚಾರದಾಗನೇ ಇರ್ಬೇಕು ರೀ. ಹೆಚ್ಚು ಕೊಡೋಕೆ ಹೋಗ್ಬಾರ್ದ್ರಿ. 4 ದಿವ್ಸ ಬಿಟ್ಟು ಮತ್ತೊಮ್ಮೆ ಹೊಡೆದ್ರೂ ಚಿಂತೆ ಇಲ್ಲ, ಒಂದೇ ಹಿಟ್ಟಿಗೆ ಕೊಡೋಕೆ ಹೋಗ್ಬಾರ್ದ್ರಿ. ಇದ್ರದ್ರೊಳಗೆ ಗಿಡ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸರ್. ಸ್ವಲ್ಪ ನೋಡ್ಕೊಂತ ಹೋದ್ವಿ ಏನಪ್ಪ ಅಂದ್ರೆ, ಈಗ ನಾ ಲಿಂಬಿಗೆಲ್ಲ ಸ್ವಲ್ಪ ಹೆಚ್ಚಿಗೆ ಕೊಡ್ತೀನಿ ರೀ. ನನಗೇನು ಆಗೋಲ್ಲ, ಅದು ಗಿಡ ದೊಡ್ಡವಿರೋದ್ರಿಂದ ಏನೂ ಆಗೋಲ್ಲ. ಬಟ್ ಅದೇ ಥರನ ನಾವು ಇದಕ್ಕೆ ಕೊಡೋಕೆ ಹೋಗ್ಬಾರ್ದು. ಗಿಡದ ಬೆಳವಣಿಗೆ ವಯಸ್ಸು ಅದನ್ನ ಆಧಾರವಾಗಿ ಇಟ್ಕೊಂಡು ಗೋಮೂತ್ರ ಹುಳಿ ಮಜ್ಜಿಗೆನ ಕೊಡ್ಬೋದು ಸರ್ ಅಂತ. ಇನ್ನು ಇದು ಕೊಡ್ಬೋದು ರೀ. ನಾ ಕೊಟ್ಟೀನಿ ಸರ್. ಸ್ಪ್ರೇ ಕೊಟ್ಟೀನಿ ರೀ. ಸ್ಪ್ರೇ ಮಾಡೀನಿ ರೀ ನಾನು ಅಂತಂದು. ಸ್ಪ್ರೇ ಮಾಡಿ ಕೊಡ್ಬೋದು ರೀ ಅಂದು. ಇದು ಗೋಕೃಪಾಮೃತ ಐತಲ್ಲ ಸರ, ನಾವು ಇದನ್ನು ಗ್ರೋತ್ ಪ್ರಮೋಟರ್ ಆಗಿನೂ ಕೊಡ್ಬೋದು ಅಥವಾ ಸ್ಪ್ರೇನೂ ಮಾಡ್ಬೋದು. ನನಗೆ ಗೊತ್ತಾಗಿದ್ದು ಏನಂದ್ರೆ ಸರ, ನಾನು ಇವನ್ನ ಮುಂಚೆಗೆ ಪಾಳೇಕರ್ ಸರ್ ಪದ್ಧತಿ ಮಾಡೋ ಮುಂದೆ ನಾನು ಇವನ್ನ ಹೆಚ್ಚಿಗೆ ಬಳಸ್ಕೊಂಡಿದ್ದನ್ನು ನಿಜ ಸರ. ಅದ್ರ ಎಫೆಕ್ಟ್ ಆಗಿದ್ದೂ ನಿಜ ರೀ. ಬಟ್ ನಾನು ಯಾವಾಗ ಪುಕೋವಕೋ ಅವ್ರ ಪದ್ಧತಿಗೆ ಬಂದೋ, ನನಗೆ ಒಂದು ವಿಷಯ ಗೊತ್ತಾಗಿದ್ದು ಏನಂದ್ರೆ, ಭೂಮಿಯಲ್ಲಿ ಹೆಚ್ಚು ವೈವಿಧ್ಯತೆ ಇದ್ದಾಗ, ಮಲ್ಚಿಂಗ್ ಹೆಚ್ಚಾದಾಗ, ಭೂಮಿನ ಮುಚ್ಕೊಂತ ಹೋದಾಗ, ಭೂಮಿ ಒಳಗೆ ನಿರಂತರವಾದ ಸ್ಥಳೀಯ ಬೆಳೆಗಳನ್ನು ಹೆಚ್ಚು ಇಟ್ಟು ನಾವು ಯಾವುದೇ ಬಹುವಾರ್ಷಿಕಗಳನ್ನು ಬೆಳ್ಕೋತ ಹೋದಾಗ ರೀ ನನಗೆ ಆದ ಅನುಭವ ಸರ. ಇದ್ರದ್ದು ಯಾವುದ್ರ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತು. ನನ್ನ ಮಟ್ಟಿಗೆ ನಾನು ಆ್ಯಕ್ಚುಲಿ 1 ವರ್ಷದಿಂದ ಇದರಲ್ಲಿ ಯಾವುದೊಂದನ್ನು ಇಲ್ಲಿಂದ ಟ್ರಂಚ್ ಮಾಡೋದು ಬಿಟ್ಟರೆ ಕೊಟ್ಟಿಲ್ಲ. ಇದನ್ನು ಯಾವುದೊಂದನ್ನು ಕೊಟ್ಟಿಲ್ಲ. ನಾನೇನು ಮಾಡಕತ್ತೀನಿ ಅಂದ್ರೆ, ಈಗ ಸದ್ಯ ಪೀಕಿನೊಳಗೆ ಏನು ಮಾಡ್ತೀನಿ ಅಂದ್ರೆ, ನನ್ನ ಮನೆಯೊಳಗಿರ್ತಕ್ಕಂಥ ಊಟದೊಳಗೆ ಏನೇನು ಊಟ ಮಾಡ್ತೀನೋ ಸ್ವಲ್ಪ ಹೆಚ್ಚು ಕಡಿಮೆ ಮುಂಗಾರಿ ಹಿಂಗಾರಿ 2 ಭಾಗ ಮಾಡಿಕೊಂಡು ಉಗ್ಗಕ್ಕೈತ್ಬಿಟ್ಟು ನಾನು ಹುಟ್ಟಿದ್ದು ಅದು ಲೆಕ್ಕಕ್ಕೆ ಬರೋಲ್ಲ. ನನಗೆ ಗೊತ್ತಾಗಿದ್ದೇನೆಂದ್ರೆ, ಹೆಚ್ಚು ವೈವಿಧ್ಯತೆ ಇರಬೇಕು. ಅದ್ರಾಗ ರೋಗ ಇದ್ದೇ ಇರುತ್ತೆ.
ರೋಗ ಹೋಗೋದಂಥದ್ದು ಏನೂ ಇರೋಗಿಲ್ಲ ರೀ. ಅದ್ರಾಗ ರೋಗ ಇರೋದಿರೋದ ಸಾಧ್ಯ ಆದಷ್ಟು ಆ ತ್ಯಾಜ್ಯ ಮಣ್ಣಿಗೆ ಬೀಳ್ಬೇಕು. ನಾವು ಇದನ್ನಾದ್ರೂ ಅವ್ರು ಏನು ಹೇಳ್ತಾರಂದ್ರೆ ಇದನ್ನಾದ್ರೂ ನಾವು ಇಲ್ಲ ಸಸ್ಯ ಮೂಲಗಳಿಂದ ತರ್ಬೋದು, ಇಲ್ಲ ಪ್ರಾಣಿ ಮೂಲಗಳಿಂದ ತರ್ಬೋದು, ಇದನ್ನೇ ನಾವು ಸಾವಯವ ರೂಪದಾಗ ಕೊಡ್ಬೋದು ಅಂತ ಅವ್ರು ಹೇಳ್ತಾರೆ. ಬಟ್ ಅದನ್ನೇ ಅವ್ರು ಏನು ಹೇಳ್ತಾರೆ, ಪ್ರಕೃತಿಯಲ್ಲಿ ವೈವಿಧ್ಯತೆಯನ್ನು ತಾನೇ ಬೆಳೆಸ್ಕೊಂಡು ತಾನೇ ಸರ್ವೈವಲ್ ಆಗುತ್ತಾ ಅನ್ನಪ್ಪ ಅಂದ್ರೆ ನಿಮ್ಮ ಹಸ್ತಕ್ಷೇಪನ ಕಡಿಮೆ ಮಾಡಿಕೊಡ್ರಿ. ನಿಮಗೆ ಹಸ್ತಕ್ಷೇಪನ ಕಡಿಮೆ ಮಾಡಿಕೊಡ್ರಿ, ಮಲ್ಚಿಂಗ್ ಮಾಡಿಕೊಡ್ರಿ. ನಿಮಗೆ ಏನು ಬೇಕು ಅದನ್ನ ಒಂದ ಗಮನದಾಗ ಇಟ್ಕೊರಿ. ನಾವು ಹೆಚ್ಚು ಕೈ ಆಡಿಸಿದಷ್ಟು ಸಮಸ್ಯೆಗಳನ್ನು ಹೆಚ್ಚು. ಈಗ ಸರ್ ಏನು ಹೇಳಿದ್ರಲ್ರಿ ಅದನ್ನೇ ಒತ್ತಿ ಹೇಳ್ತಾರೆ ಅವರು. ಸಂಶೋಧನೆ ಅನ್ನೋದು ನಿರಂತರ ನಡೆದೈತಿ, ಅಂತ್ಯ ಆಗಿಲ್ಲ. ಪ್ರಕೃತಿಯ ಮೂಲಭೂತ ರಹಸ್ಯ ಮನುಷ್ಯನ ಕೈಗೆ ಸಿಕ್ಕಿಲ್ಲ ಅಂತಂದು ಹೇಳ್ತಾರೆ ಸರ. ನನಗೆ ಅದು ಭಾಳ ಸತ್ಯ ಆಗಿ ನಾನು 2 ವರ್ಷದಿಂದನೂ ಉಳಿಮೆ ಕೈ ಬಿಟ್ಟಾಗ ನನಗೆ ರೋಗನೂ ಐತಿ, ಅದ್ರಾಗ ರೋಗನೂ ಐತಿ, ನನಗೆ ಬೇಕಾದಂಥ ಇಳುವರಿನೂ ಬರೋಕತ್ತೈತಿ, ವೈವಿಧ್ಯತೆ ಕಾಣಕತ್ತೈತಿ ಸರ್ ಅದ್ರಾಗ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಕಡಿಮೆ ಸರ. ನಾನು ಒಣ ಬೇಸಾಯದಲ್ಲಿ ಇದನ್ನು ಕೊಡ್ಬೋದು, ಯಾರ್ಯಾರು ಬೇಕಂದ ಕೊಡ್ಬೋದು. ಅಥವಾ ನಾನು ಆಲ್ಮೋಸ್ಟ್ ಆಲ್ ಏನು ಮಾಡ್ತೀನಿ, ಇಲ್ಲಿ ನನಗೆ ಸರಳ ಇರೋದ್ರಿಂದ ಡ್ರಿಪ್ ಹಚ್ಚಿ ಕೊಟ್ಟು ಬಿಡ್ತೀನಿ ಸರ್. ನಾನು ಇದನ್ನು ಮಾಡಿಕೊಂಡು ಇದನ್ನು ಮಾಡ್ಬೋದು, ನೆಲಕ್ಕೂ ಕೊಡ್ಬೋದು, ಸ್ಪ್ರೇನೂ ಮಾಡ್ಬೋದು. ನೀವು ಇದನ್ನು ಕೇವಲ ರೋಗ ನಿರೋಧಕ ಕೆಲಸ ಮಾಡಿದ್ರಿ, ಆಮೇಲೆ ನೀವು ಗ್ರೋತ್ ಪ್ರಮೋಟರ್ ಆಗಿನೂ ಕೆಲಸ ಮಾಡೋದು ಸರ್. ಇದನ್ನು ಕೊಡೋಕೆ ಐತ್ರಿ. ಯಾರಾದರೂ ಬೇಕು ಅಂದ್ರೆ ತೊಗೊಂಡು ಹೋಗ್ಬೋದು ಸರ್. 1 ಲೀಟ್ರ್ ಕಲ್ಚರ್ ತೊಗೊಂಡು ಹೋದ್ರಿ ಅಂದಪ್ಪ ಅಂದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೋತ ಮಾಡ್ಬೋದು ಸರ್. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ರೀ. ಗೋಕೃಪಾಮೃತ ಅಂತೂ ನೀವೇನು ಸಮಸ್ಯೆನೇ ಇರೋಗಿಲ್ಲ ರೀ. ದ್ವಿದಳ ಧಾನ್ಯದ ಹಿಟ್ಟು ಒಂದು ಬೇಕು ಅಷ್ಟೇ. ಇದು ಬೆಲ್ಲ ಅಷ್ಟೇ, ಸಾರಿ ಹಿಟ್ಟು ಬೇಕಾಗಿಲ್ಲ ರೀ ಇದಕ್ಕೆ. ಇದು ಬೇಕಷ್ಟೇ, ಬೆಲ್ಲ ಮತ್ತು ಮಜ್ಜಿಗೆ, ಹುಳಿಯಲ್ಲದ ಮಜ್ಜಿಗೆ ಹಿಟ್ಟಲ್ರಿ, ಅದನ್ನು ಹಾಕ್ಕೊತ ಮಾಡ್ಕೊತ ಹೋಗ್ಬಿಡ್ಬೋದು ಸರ. ಇದನ್ನು ಕಲ್ಚರ್ ಕೂಡ ನಾನು ಕೂಡ ಒಬ್ಬ ರೈತರ ಕಡೆಯಿಂದ ಇಸ್ಕೊಂಬಂದ ಈ ಥರ ಮಾಡಾಕತ್ತೀನಿ ಸರ. ಆ ಥರ ಮಾಡ್ಬೋದು ಅಂತಂದು ನಾನಂತರೂ ಮಾಡೀನಿ ರೀ. ಅದೇ ಸೇಮು ಮಾಡ್ತೀನಿ ಸರ. ಮತ್ತು ಹೇಳಿದ್ರು ಇಲ್ಲ ಆ ಥರ ಮಾಡಿಬಿಡ್ರಿ ಅಂತಂದು ಮಾಡೋ ಟೈಮ್ನಾಗ ಮಾಡಿರ್ತೀನಿ ಸರ. ನಾನು ಈಗ ಸದ್ಯ ಬಳಸ್ತಕ್ಕಂಥದ್ದು ಸಾವಯವ ಪೊಟ್ಯಾಶ್ ಒಂದು. ನನ್ನ ತೆಂಗಿನ ಗಿಡ ಜಾಸ್ತಿ ಇರೋದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ನನಗೆ ಈಲ್ಡ್ ಪರ್ಪೋಸು. ಆದ್ರೆ ಇನ್ನೊಂದು ಸತ್ಯ ಏನು ಅನ್ನಿಸ್ತು ಅಂದ್ರೆ ಸರ, ಪಾಳೇಕರ್ ಸರ್ ಹೇಳೋ ಪ್ರಕಾರ ಈ ರಾಸಾಯನಿಕ ಕೃಷಿಗೆ ಸರಿಸಮಾನವಾಗಿ ನಮ್ಗೆ ಏನಾರು ಈಲ್ಡ್ ಬೇಕು ಅಂದ್ರೆ ಇದನ್ನು ಬಳಕೆ ಮಾಡ್ಕೋಬೋದು ಸರ್. ನನಗೆ ಹೆಚ್ಚು ಬೇಕಪ್ಪ ಈಲ್ಡು, ನಾನು ಪುಕವೋಕ ಸರ್ ಪದ್ಧತಿ ಮಾಡಿದ ಮೇಲೆ ಕೂಡ ಇದು ಬಳಸ್ಕೊಂಡ್ರು ತಪ್ಪಲ್ಲ. ನನಗೆ ರಾಸಾಯನಿಕ ಕೃಷಿಗೇನ ಸರಿಸಮ ಬೇಕು, ಹೆಚ್ಚು ಈಲ್ಡ್ ಬೇಕು ಅಂದಾಗ ಇವು ಏನೊಂದು ತಪ್ಪಲ್ಲ. ಇದನ್ನ ಏನು ಮಾಡ್ತೀನಿ ಅಂದ್ರೆ ರೀ, ಇದು ಸರ ಬಿಲ್ಪತ್ರಿ ಗಿಡ ಐತೆ ಸರ್ ಅಂತಕ. ಬಿಲ್ಪತ್ರಿ ಕಾಯ್ದು ಹಾಕಿರ್ತೀನಿ ರೀ, ಒಂದು 8-10 kg ಅದನ್ನು ಹಾಕ್ಕೊಂಡಿರ್ತೀನಿ ರೀ. ಆಮೇಲೆ ಇದನ್ನು ಇಲ್ಲಿ ಬಾಳೆದು ಇದನ್ನು ಕಟ್ ಮಾಡ್ಕೊಂಡಿರ್ತೀನಿ ಸರ. ನನ್ನ ಹತ್ರ ಈ ಥರ ಗೋಕೃಪಾಮೃತ ಅವು ಇದ್ರೆ ಅವನ್ನ ಹಾಕ್ಕೊಂಡಿರ್ತೀನಿ ರೀ. ಈಗ ನನ್ನ ಹತ್ರ OWDC ಇದು ಇತ್ತು ರೀ, ಇದನ್ನು ಅಂಥವೆಲ್ಲ ಹಾಕ್ಕೊಂಡು ಇದನ್ನು ಹಾಕಿದ್ವಿ ಏನಪ್ಪ ಅಂದ್ರೆ ಸರ 40 ದಿವಸ ಇರ್ತೀರಿ ಅದು ಕಂಪ್ಲೀಟ್ ಆಗೋದಕ್ಕೆ. ಈ ಥರ ಒಂದು ಲಿಕ್ವಿಡ್ ಸಿಗುತ್ತೆ ರೀ, ಅದು ನಾವು ಹಾಕ್ಬೋದು. ನಾನು ತೆಂಗಿನ ಗಿಡಕ್ಕೆ ಯೂಸ್ ಮಾಡ್ಕೋತೀನಿ ರೀ ಇದನ್ನು. ನಾನು ನೀರು ಹಾಕ್ಬೋದು. ನೀವು ದೊಡ್ಡ ತೆಂಗಿನ ಗಿಡಕ್ಕೆ ಡೈರೆಕ್ಟ್ ಕೊಟ್ಟರು ತಪ್ಪಿಲ್ಲ. ಇದನ್ನು ಈ ಗಿಡಕ್ಕೆ ಸರ ಹೇಳ್ತಿಲ್ಲ ಸರ, ಇದನ್ನು ನೀವು ಸಣ್ಣ ಗಿಡ ಇದ್ದಾಗ ಸ್ವಲ್ಪ ನೀರು ಕೊಡ್ಬೋದು. ಬಹುವಾರ್ಷಿಕ ಬೆಳೆಗೆ ಏನು ಅವಶ್ಯಕತೆ ಇಲ್ಲ ರೀ, ಕೊಡ್ಬೋದು, ಡೈರೆಕ್ಟಾಗಿ ಕೊಡ್ಬೋದು, ಏನೂ ಆಗಾಗಲ್ಲ ಅವು. ಸರ್ ಇದನ್ನ ಎಷ್ಟು ನಮ್ಮ ತೆಂಗಿನ ಗಿಡಕ್ಕೆ ಏಟು ಕೊಟ್ಟರು ತಪ್ಪಲ್ರಿ ಇವು. ಅದಕ್ಕೇನು ದೊಡ್ಡ ಪ್ರಮಾಣದಾಗ ಇದು ಮಾತ್ರ ಏನು ನಮಗೆ ಮಾಡೋದನ್ನು ಆಗಾಗಲ್ಲ ಸರ್. ಅಷ್ಟು ಪ್ರಮಾಣದಾಗ ಕೊಡ್ಬೋದು ರೀ, ಏನು ಹೆಚ್ಚು ಕೊಟ್ಟರು ತಪ್ಪಲ್ಲ. ನಾವು ಕೊಟ್ಟಷ್ಟು ಗಿಡದಾಗ ಕಾಣ್ತಿರ್ತಾವ್ರಿ, ಅಲ್ಲಿ ನಾವು ಏಟು ಕೊಟ್ಟಿವಿ ಅದನ್ನು ಮಾಡ್ತೀವಿ ಅಂತಂದು ಮಾಡ್ಬೋದು ಸರ್. ಅದನ್ನ ಅಂತ ಹೆಚ್ಚು ಕಡಿಮೆ ಒಂದು ಡ್ರಮ್ಮಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಅರ್ಧಕ್ಕೆ ಒಂದು ಇಷ್ಟಕ್ಕೇನು ಬರ್ತಲ್ಲ ರೀ, ಇದನ್ನು ಮುಂಚೆಕೇನ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಆಮೇಲೆ ಬಿಲ್ಪತ್ರಿಕಾಯಿ ಒಂದು 10 kg ಹಾಕಿದರೆ ಭಾಳ ಒಳ್ಳೆಯ ಸರ. 2 ಲೀಟ್ರಿಗೆ ಅರ್ಧ ನೀರು ಹಾಕ್ಕೊಳಕ್ಕೆ ಬೇಕಲ್ರಿ. ಇಲ್ಲಿ ಇಷ್ಟು ಹಾಕ್ಕೊಂಡ್ರಿ ಅಂದ್ರೆ ಉಳಿದಿದ್ದು ನೀರು ತುಂಬಿಕೊಳ್ಳೋಕೆ ಬೇಕ್ರಿ. ಅದನ್ನ ಫಸ್ಟ್ ಇವ್ನು ಹಾಕ್ಕೊಂಬಿಡ್ರಿ. ಇಲ್ಲಾಂದ್ರೆ ನೀರಿಂದು ನಾವು ಇದು ಹಾಕಿದ್ವಿ ಅಂದ್ರೆ ನೀರು ಹೊರಗೆ ಬರೋ ಚಾನ್ಸಸ್ ಇರುತ್ತೆ ರೀ. ಮೊದಲು ಹಾಕ್ಕೊಂಬಿಡ್ರಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಬಿಡ್ರಿ. ಬಿಲ್ಪತ್ರಿಕಾಯಿ ಹಾಕ್ಕೊಡ್ರಿ, ಎಲ್ಲವೂ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೀರು ಹಾಕ್ಕೊಂಡು ಆಮೇಲೆ ಯಾವುದಾದ್ರೂ ನಿಮ್ಮ ಹತ್ರ ಜೀವಾಮೃತ ಇದ್ದರೆ ಜೀವಾಮೃತ ಹಾಕ್ಯವ್ರಿ, ಕಲ್ಕಿ ಕಲ್ಚರು ಯಾವುದಾದ್ರೂ ಕಲ್ಚರ್ ಇದ್ರೆ ಹಾಕ್ಕೊಡ್ರಿ. ಏನಿಲ್ಲ ಅಂದರೂ ಇದನ್ನು ಹಾಕ್ಕೊಂಡ್ರೆ ಅಡ್ಡಿಲ್ಲ. ನೀವು ಜೀವಾಮೃತ ಹಾಕ್ಕೊಂಡ್ರೆ ಅಡ್ಡಿಲ್ಲ. ಹಾಕ್ಕೊಂಡು ಇಟ್ಕೊಂಡ್ರಿ ಅಂದ್ರೆ 40 ದಿವ್ಸಕ್ಕೆ ಲಿಕ್ವಿಡ್ ಚೆನ್ನಾಗಿ ಆಗತ್ತೆ ರೀ. ಪೊಟ್ಯಾಶ್ ಆಗಿ ನೀವು
ಇವು ನಾನು ಕೇಳಿದ್ರದು ಪೊಟ್ಯಾಶ್ ಅಂತ ಒಂದೇ ಏನು ಇರಾಗಿಲ್ಲ ರೀ ಇದ್ರಾಗ ಆಲ್ಮೋಸ್ಟ್ ಆಲ್ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತಾವೆ ರೀ ಜಾಸ್ತಿ ಪೊಟ್ಯಾಶ್ ಐತಿ ಅಂತ ಹೇಳ್ಬೋದು ಸರ್ ಇದನ್ನ ಇದನ್ನ ಹೇಳ್ಕ ಬಾಳೆ ಬಿಲ್ಪತ್ರಿ ನಾನು ಮಾಡಾಕತ್ತೀನಿ ಸರ್ ಉಳಿದಿದ್ದು ಪೊಟ್ಯಾಶ್ ಹಾಂ ಒಣಗಿದ್ದು ಹಾಕ್ಬೋದು ಸರ್ ಹಣ್ಣಾಗಿರುತ್ತಲ್ಲ ರೀ ಹಣ್ಣಾಗಿದ್ದು ಹಾಕ್ಬೋದು ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕು ಸರ್ ಅಷ್ಟು ಅದನ್ನ ನಡಿತೈತೆ ರೀ ಹಾಕ್ಬೋದು ರೀ ಅದನ್ನ ಹಾಕ್ಬೋದು ರೀ ಸ್ಪ್ರೇ ಹಾಕ್ಬೋದು 1 ಲೀಟ್ರು 2 ಲೀಟ್ರು 1 ಲೀಟ್ರ್ ಹಾಕಿದ್ದು ಹೊಡಿಬೋದು ರೀ ಏನು ತೊಂದರೆ ಇಲ್ಲ 1 ಲೀಟ್ರ್ ಅರ್ಧ ಲೀಟ್ರ್ ಹಾಕ್ರಿ 20 ಲೀಟ್ರ್ ಪಂಪಿಗೆ ನೀವು ಮುಕ್ಕಾಲು 500 ml 600 ml ಹಾಕಿ ಹೊಡಿಬೋದು ರೀ ನಿಮ್ಮ ಗಿಡದ ಬೆಳವಣಿಗೆಗೆ ನಾನು ಹೆಚ್ಚಿಗೆ ಹಾಕಿ ಹೊಡೆದಿರ್ತೀನಿ ರೀ ಈಗ ನೋಡೋದ ಪ್ರಕಾರ ತೆಂಗಿನ ಗಿಡ ನಾವು ಏನೇ ಮೇಂಟೈನ್ ಮಾಡಿದ್ರು ನನ್ನ ಇದ್ರ ಪ್ರಕಾರ ರೀ ನಾ 14 ವರ್ಷದ ಲೆಕ್ಕ ನೋಡಿದಂದರೆ 100ರಿಂದ 150 ಕಾಯಿ ಮಿನಿಮಮ್ ರೀ 100ರಿಂದ 120 130 ಕನಿಷ್ಠ ಬರ್ತಾವ್ರಿ ಅವು ಕಾಯಿ ಸೈಜ್ ಚೆನ್ನಾಗಿ ಬರ್ತಾ ಕಾಯಿ ಚೆನ್ನಾಗಿ ಬರ್ತಾ ಇದು ಅರಸಿಕೆರೆ ಟಾಲ್ ಸರ್ ಅದು ಅರಸಿಕೆರೆ ಟಾಲ್ ಅದು ಇವು ಮುಂದಿರೋವು ಹೈಬ್ರಿಡ್ ಸರ್ ಇವು ಅವು ಬರ್ತಾವ್ರಿ ಅಂತ ನಾವು ಹಾಂ ಬರ್ತಾವ್ರಿ ಕೊಡ್ಬೋದು ಸರ್ ಇದನ್ನ ತೆಂಗಿಗೆ ಮಾತ್ರ ಚೆನ್ನಾಗಿ ಕೊಡ್ಬೋದು ಇದನ್ನ ಅಂತ ನಾವು ಈಗ ಬಿಫೋರ್ 100ರಿಂದ 150 ಕಾಯಿ ಬರ್ತಾರೆ ಸ್ವಲ್ಪ ಅಂಟುಕಾಯಿ ಅವು ಎಲ್ಲ ಕಡಿಮೆ ಬರ್ತಾವ್ರಿ ಅಂತ ಇದು ಕೂಡ ಸೇಮ್ ಇದೇ ಥರ ಸರ ನಮ್ಮಲ್ಲಿ ಇಲ್ಲೊಬ್ಬರು ನಮ್ಮ ಸಿರಾಜುದ್ದೀನ್ ಮೂಲಿಮನಿ ಸಾಹೇಬ್ರು ಅಂತ ಬಂದಾರ್ರಿ ಇಲ್ಲಿ ಅವ್ರು ಕೊಟ್ಟಿದ್ರಿಂದ ಇದನ್ನ ಯಾರಾದರೂ ಬೇಕು ಅನ್ನಪ್ಪ ಅಂದ್ರೆ ಸೇಮ್ ಕೂಡ ಸರ್ ಇದು ಗೋಕೃಪಾಮೃತ ಆಯಿತು ಸಸ್ಯ ಸಂಜೀವಿನಿ ಆಯಿತು ಕಲ್ಕಿ ಕಲ್ಚರ್ ಆಯ್ತು ಸರ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತಕ್ಕಂಥವ್ರಿ ಅವನ್ನ ನೀವು ತೊಗೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ನೀವು ಭೂಮಿಯನ್ನು ಫಲವತ್ತತೆ ಮಾಡೋದಕ್ಕೆ ಮಾಡ್ಬೋದು ಸರ್ ಆದರೆ ಒಂದು ನೆನಪಿಟ್ಕೊಡ್ರಿ ತ್ಯಾಜ್ಯಗಳಿರಲಾರ್ದ ಯಾವುದು ಪ್ರಯೋಗಕ್ಕೆ ಹೋಗ್ಬೇಡ್ರಿ ಭೂಮಿಗೆ ತ್ಯಾಜ್ಯ ಕೊಡಲೇಬೇಕು ಏಕದಳ ಮತ್ತು ದ್ವಿದಳ 70-30 ಅನುಪಾತದಲ್ಲಿ ಭೂಮಿ ಒಳಗೆ ತ್ಯಾಜ್ಯ ಇರಬೇಕು ವೈವಿಧ್ಯತೆ ಹೆಚ್ಚಿರಬೇಕು ಅಂದಾಗ ಮಾತ್ರ ಇವು ಕೆಲಸ ಮಾಡ್ತಾವು ಭೂಮಿನ ನಾವು ಹಾಂ ಇದನ್ನು 1 ಲೀಟ್ರು ನಮ್ಗೆ ಇದನ್ನು ಕೊಡ್ತಾರೆ ರೀ ಅವರು ಕಲ್ಚರ್ ಇದನ್ನು ನೀವು ತೊಗೊಂಡು ಹೋಗ್ಬೋದು ರೀ ನೀವು ತೊಗೊಂಡೋಗಿ ನೀವು ಕಲ್ಚರ್ ಮಾಡ್ಕೋಬೇಕು ಅನ್ನಪ್ಪ ಅಂದ್ರೆ ಈಗ ಇನ್ನು 1 ದಿವಸದ ಮೇಲ್ಪಟ್ಟಾಗುತ್ತೆ ಅಂದ್ರೆ ಒಂದು ಇದನ್ನು ಹೋಲ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕ್ರಿ ಅದನ್ನ 1 ದಿವಸ ಅಥವಾ ಲೇಟ್ ಆಗುತ್ತಾ ಅನ್ನಪ್ಪ ಅಂದ್ರೆ ಹಂಗೆ ಒಯ್ಬೇಡ್ರಿ ಯಾರೇ ಒಯ್ತೀರಿ ಅಂದ್ರೂ ಕೂಡ ಅದನ್ನು ಸ್ವಲ್ಪ ಹೋಲ್ ಮಾಡ್ಕೊಂಡು ತೊಗೊಂಡೋಗ್ರಿ ತೊಗೊಂಡು ಹೋದ ತಕ್ಷಣ ನೀವು ಕಲ್ಚರ್ ಮಾಡ್ಕೋಬೇಕಾದ್ರೆ 200 ಲೀಟ್ರ್ ಡ್ರಮ್ ತೊಗೊಳ್ರಿ ಅಥವಾ 100 ಲೀಟ್ರೂ ಮಾಡ್ಕೋಬೋದು ನೀವು 100 ಲೀಟ್ರ್ ಮಾಡ್ಕೋಬೋದು 200 ಲೀಟ್ರ್ ಮಾಡ್ಕೋಬೋದು ನಿಮ್ಗೆ ಹಣ್ಣು ಅತಿ ಪೂರ್ತಿ ಹುಳಿ ಅಲ್ಲದ ಹಣ್ಣು ಇತ್ತು ಅನ್ನಪ್ಪ ಅಂದ್ರೆ ಪಪಾಯ ಸಪೋಟ ನಾನು ಇದಕ್ಕೆ ಸಪೋಟ ಬಳಸ್ಕೋತೀನಿ ರೀ ಇದಕ್ಕೆ ಆ ಥರ ಒಂದು ಕೆ ಜಿ 100 ಲೀಟ್ರಿಗೆ ಆದ್ರೆ 1 ಕೆ ಜಿನ ಬೆಲ್ಲ ಹಾಕ್ಕೋಬೇಕ್ರಿ ಆಮೇಲೆ ಇದಕ್ಕೆ ಇವ್ರಿಲ್ರಿ ದ್ವಿದಳ ಧಾನ್ಯದ ಹಿಟ್ಟು ಇರ್ಬೇಕು ಸರ್ ಇದಕ್ಕೆ ನಾನು ಮಾಡ್ಕೋಬೋದು ಸರ್ ಇದಕ್ಕೆ ಮಾತ್ರ ಇದನ್ನು ಹಾಕ್ಬಾರ್ದ್ರಿ ದ್ವಿದಳ ಧಾನ್ಯದ ಅವಶ್ಯಕತೆ ಇಲ್ಲ ಇದ್ರದ್ದು ದ್ವಿದಳ ಧಾನ್ಯದ ಐತೆ ಅನ್ಸುತ್ತೆ ರೀ ಇದಕ್ಕೆ ಅಮೃತ 10 ಕೆ ಜಿ ಸಗಣಿ 5 ಕೆ ಜಿ 5 ಲೀಟ್ರು ಗೋಮೂತ್ರ ಹಾಂ ಈ ಮುಂಚೆ ಎಲ್ಲ 2 ಕೆ ಜಿ ದ್ವಿದಳ ಧಾನ್ಯ ಹಿಟ್ಟು ಆಮೇಲೆ ಇದನ್ನು ಹಾಕ್ತಿದ್ದೀರಿ 1 ಕೆ ಜಿ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ರೀ ಪಾಳೇಕರ್ ಸರ್ ಅವರು 1 ಕೆ ಜಿ ಹಾಕ್ಬೋದು ಇಲ್ಲಿ ಹೊಸ್ದಾಗಿ ಮೊನ್ನೆ ಬಂದಾಗ 1 ಕೆ ಜಿ ಹೇಳಕತ್ತಾರೆ ರೀ ಅವರು 1 ಕೆ ಜಿನ ಹಾಕ್ಬೋದು ಅಂತಂದು ಇದನ್ನು ರೆಡಿ ಮಾಡ್ಕೊಂಡು ಇದು ಗೊತ್ತಿದ್ದಿದ್ದೇ ಇರುತ್ತೆ ಇದು ಆಲ್ಮೋಸ್ಟ್ ಆಲ್ 7 ದಿವಸಕ್ಕೆ ರೆಡಿ ಆಗುತ್ತಾ ಅದಾದಮೇಲೆ 11 ದಿವಸದೊಳಗಾಗಿಯೇ ನಾವು ಬಳಕೆ ಮಾಡ್ಕೋಬೋದು ಸರ್ ಸೇಮ್ ಇದು ಒಂದೇ ಥರ ಅದು ಕೂಡ ಸೇಮ್ ಗೋಕೃಪಾಮೃತ ಥರ ಅದನ್ನು ಬಳಕೆ ಮಾಡ್ತೀವಿ ಸರ್ ಸೇಮ್ ಸರ್ ಇದನ್ನು ಡ್ರಂಚಿಂಗು ಮಾಡ್ಬೋದು ಸೋಸಿಕೊಂಡು ಅಥವಾ ಸ್ಪ್ರೇನು ಮಾಡ್ಬೋದು ಹೌದು ರೀ ಕೊಡ್ಬೋದು